ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ್ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮೀನ ರಾಶಿಯ 2026 ಫೆಬ್ರವರಿ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ನೋಡಿ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂದರೆ ಈ ಒಂದು ಮಾಸದಲ್ಲಿ ತಮಗೆ ವಿಶೇಷವಾದಂತಹ ಒಂದು ಜನರ ಪರಿಚಯಗಳಾಗುವಂಥದ್ದು ಮತ್ತು ವಿವಿಧ ಮೂಲಗಳಿಂದ ಧನಲಾಭಗಳಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಕಾರ್ಯಗಳು ಅನುಕೂಲಗಳ ರೂಪದಲ್ಲಿ ಬರುವಂತಹ ಸಾಧ್ಯತೆ ಅದು ಹೆಚ್ಚಾಗಿರುತ್ತೆ. ಮತ್ತು ವಿಶೇಷದಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ಒಂದು ಉತ್ತಮವಾದಂಥ ಪ್ರಶಂಸೆಗಳು ದೊರೆಯುವಂಥದ್ದು ಅವರ ಹೈಯರ್ ಅಥಾರಿಟಿ ಕಡೆಯಿಂದ. ಮತ್ತು ಆಡಳಿತದಲ್ಲಿ ಉತ್ತಮವಾದಂಥ ಒಂದು ಬೆಳವಣಿಗೆಗಳು ಸಹಿತ ಕಾಡುವಂಥದ್ದು. ಅವಶ್ಯಕತೆಗೆ ಮೀರಿ ಯಾವುದೇ ರೀತಿ ಮಾತುಗಳನ್ನು ಆಡೋದು ತುಂಬಾ ಅಪಾಯಕಾರಿಯಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ನಿಮಗೆ ಈ ಒಂದು ಮಾಸದಲ್ಲಿ ಅವಶ್ಯಕತೆಗೆ ತಕ್ಕನಾಗೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ತುಂಬ ಉತ್ತಮವಾಗಿರುತ್ತೆ. ಪುಣ್ಯಕ್ಷೇತ್ರಗಳ ಭೇಟಿಯನ್ನು ಮಾಡ್ತೀರಿ, ಗುರುಗಳನ್ನು ಭೇಟಿಯನ್ನು ಮಾಡ್ತೀರಿ. ಪುಣ್ಯಕ್ಷೇತ್ರಗಳಿಂದ ಉತ್ತಮವಾದಂಥ ಲಾಭವನ್ನು ಸಹಿತ ತಾವಿಲ್ಲಿ ಪಡಿತೀರಿ. ಮತ್ತು ವಿಶೇಷವಾಗಿ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆಗಳಾಗುವಂಥದ್ದು. ರಾಜಕೀಯ ಜೀವನದಲ್ಲಿ ಸಂಕಷ್ಟಗಳ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಪ್ರತಿಷ್ಠೆಯನ್ನು ತಾವು ಕಾಪಾಡ್ಕೊಳ್ಳೋಕ್ಕೇನೆ ಸಹಿತ ತಾವು ತುಂಬಾ ಒದ್ದಾಡುವಂತಹ ಸಮಸ್ಯೆಗಳು ಸಹಿತ ಕಂಡುಬರುತ್ತೆ. ಜಾಗೃತಿಯಾಗಿರಿ. ಮೀನ ರಾಶಿಯವರು 2026ರಲ್ಲಿ ಆದಷ್ಟು ಸಹಿತ ತಾವು ಸೌಮ್ಯತೆಯನ್ನು ತಾವು ಕಾಪಾಡ್ಕೊಳ್ಬೇಕು. ಈ ಒಂದು ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸೌಮ್ಯ ಭಾವನೆಯಿಂದ ತಮ್ಮ ಕೆಲಸಗಳನ್ನು ಮಾಡಿ ಮತ್ತು ಗೌಪ್ಯತೆಯನ್ನು ಕಾಪಾಡ್ಕೊಳ್ಳೋದು ಅತಿ ಮುಖ್ಯ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಳ್ಬೋದಾಗಿತ್ತು. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಗಾಯತ್ರಿ ದೇವಿಯ ಮಂತ್ರವನ್ನು ಪಠನೆಯನ್ನು ಮಾಡುವಂಥದ್ದು, ಗಾಯತ್ರಿ ದೇವಿಯ ಒಂದು ಆರಾಧನೆಯನ್ನು ಮಾಡೋದು ಸಹಿತ ತುಂಬಾ ಉತ್ತಮವಾಗಿರುತ್ತೆ. ವಿಶೇಷವಾಗಿ 3 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವನ್ನು ತಂದು ಕೊಡ್ತಾ ಇದೆ. ದಕ್ಷಿಣ ದಿಕ್ಕು ಮತ್ತು ಪೂರ್ವ ದಿಕ್ಕು ಎರಡೂ ದಿಕ್ಕು ತಮಗೆ ಉತ್ತಮವಾದಂಥ ಲಾಭವನ್ನು ಸಹಿತ ತಂದು ಕೊಡುತ್ತೆ. ವಿಶೇಷವಾಗಿ ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಾಗಿತ್ತು ನಮ್ಮ 2026 ಫೆಬ್ರವರಿ ತಿಂಗಳ ಮೀನರಾಶಿಯ ಮಾಸಿಕ ಭವಿಷ್ಯ. ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮಗೆ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಆಧ್ಯಾತ್ಮಿಕವಾದಂತಹ ಒಂದು ವಿಡಿಯೋಗಳು ಸಹಿತ ತಮಗೆ ಸಿಗುತ್ತೆ. ತಾವು ಅದನ್ನು ನೋಡಿ ಮತ್ತೊಬ್ಬರಿಗೂ ಸಹಿತ ಶೇರ್ ಮಾಡೋದ್ರಿಂದ ತುಂಬಾ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ. ನೇರ ಭೇಟಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ತಾವು ನೇರವಾಗಿ ಕರೆ ಮಾಡಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಳೋದ್ರಿಂದ ತಮ್ಮ ಸಮಸ್ಯೆಗಳು ಸುಲಭ ರೀತಿಯ ಸರಳ ಪರಿಹಾರಗಳು ಸಹಿತ ಸಿಗುತ್ತೆ ಅಂತ ಹೇಳ್ತಾ, ನನ್ನ ಆರಾಧ್ಯ ದೇವಿ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.